ಒಂದು ರೀತಿಯಿಂದ ಅರವೈ ಭಾಗದ ಈ ಜೀವ ನೆಲೆ ಆದಂಥ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ನಿಜವಾಗಿ ಒಂದು ಕಳೆ ಬರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈ ದಿಶೆಯಲ್ಲಿ ನಮ್ಮ ಭೀಮ್ಸಿ ಗಡಾದವು, ಯಾಕಂದ್ರೆ ಅವ್ರು ಅಭ್ಯಾಸ ಇಟ್ಟಿರ್ತಾರೆ. ಬಾಲಚಂದ್ರ ಜಾರಕಿಹೊಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಏನಿಲ್ಲ, ಯಾವುದನ್ನು ಜನಪರವಾಗಿ ಮಾಡ್ತಾಯಿದ್ದಾರೆ, ಜನಪರ ಆಗಿದ್ದು ಯಾವುದಿಲ್ಲ ಅನ್ನೋದ್ರ ಬಗ್ಗೆ ಕಠೋರವಾಗಿ ವಿಮರ್ಶೆ ಮಾಡುವಂಥ ವ್ಯಕ್ತಿ ಭೀಮ್ಸಿ ಗಡಾದವು. ಅದಕ್ಕೆ ಅವ್ರಿಗೆ ಫೋನ್ ಹಚ್ಚಿದ್ವಿ. ಮೋಸ್ಟ್ಲಿ ಇನ್ಸ್ಟಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ಬೋದು, ಮಾಡಲಿ. ಒಟ್ಟು ಎಲ್ಲರ ಉದ್ದೇಶ ಒಂದೇ, ಜನಕ್ಕೆ ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗಲಿ, ದುಡಿಯುವ ವರ್ಗಕ್ಕೆ ಒಳ್ಳೆಯದಾಗಲಿ ಅನ್ನುವಂಥದ್ದು. ಯಾಕಂದರೆ ಇವತ್ತು ಜಾರಕಿಹೊಳಿ ಕುಟುಂಬದವ್ರು ಏನು ಆರ್ಥಿಕವಾಗಿ ಬಲಿಷ್ಠ ಆಗಿದ್ದಾರೆ ಹಾಗೆ ತಿಳ್ಕೊಂಡು ಅವರೆಲ್ಲ ಹಂಚಬೇಕು ಅಂತಲ್ಲ, ಜನಸಾಮಾನ್ಯರಲ್ಲ, ಅವ್ರದ್ದು ಇಟ್ಟುಕೊಂಡು ಬರಬೇಕಾದ ನ್ಯಾಯಬದ್ಧವಾಗಿ ಏನು ಸಿಗಬೇಕಾದಂಥ ಏನು ಬೆಲೆ ಇದೆ ಆ ರೈತರಿಗೆ, ಅದೇ ಕಾಲಕ್ಕೆ ಕಾರ್ಮಿಕರಿಗೆ, ಅದೇ ಕಾಲಕ್ಕೆ ಅಲ್ಲಿ ನೌಕರದಾರರಿಗೆ ಸಿಕ್ಕರೆ ಅದೇ ಒಂದು ಸಂತೋಷ. ಮತ್ತು ಜೊತೆಗೆ ಒಂದು ಭಾಳ ಒಳ್ಳೆಯ ಮಾತು ಇದೆಲ್ಲಕ್ಕಿಂತ ಏನಪ್ಪ ಅಂತಂದ್ರೆ, ಈ ಒಂದು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಕೋಆಪರೇಟಿವ್ ಮೂವ್ಮೆಂಟ್ದಲ್ಲಿ ಉಳಿಸ್ಕೊಂಡು ಹೋಗುವಂಥ ಒಂದು ಸಾಹಸವನ್ನು ಅಥವಾ ಆ ದಿಶೆಯಲ್ಲಿ ಒಂದು ವಿಚಾರವನ್ನು ಬಾಲಚಂದ್ರ ಜಾರಕಿಹೊಳಿ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಒತ್ತಾಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಕಾರಣ ಇಷ್ಟ, ಯಾಕಂದರೆ ಸಹಕಾರ ಕ್ಷೇತ್ರ ಅದು ತನ್ನ ವ್ಯಕ್ತಿತ್ವ ಉಳಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಎಲ್ಲನೂ ನಾವು ಶ್ರೀಮಂತಿಕೆಯಿಂದ ನಮ್ಮಿಂದ ನಾವು ಮಾಡ್ತೀವಿ ಅನ್ನೋದು ತಪ್ಪದ. ಸಹಕಾರ ಕ್ಷೇತ್ರ ಏನದಪ್ಪ ಅಂದ್ರೆ ಭಾಳ ಅದ್ಭುತವಾದ ಕ್ಷೇತ್ರ ಅದು ಸರ್ಕಾರಕ್ಕೂ ಸವಾಲಾಗುವಂಥ ಒಂದು ಕ್ಷೇತ್ರ ಅದು. ಯಾಕಂದರೆ ಇವತ್ತು ಏನಾದರೂ ಸಹಕಾರ ಕ್ಷೇತ್ರ ನಾವು ಯಶಸ್ವಿ ಆದ್ರೆ ನಿಶ್ಚಿತವಾಗಿಯೂ ಸರ್ಕಾರಕ್ಕೆ ಚಾಲೆಂಜ್ ಮಾಡುವಂಥ ಶಕ್ತಿ ಅಲ್ಲಿದೆ. ಅದಕ್ಕಾಗಿ ದಯವಿಟ್ಟು ಈ ನೆಲೆಗಟ್ಟಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಕಾರ ತತ್ವದ ನಿರ್ಮಾಣ ಆದಂಥ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಸಹಕಾರ ತತ್ವದಲ್ಲಿ ಮುನ್ನಡೆಸ್ಕೊಂಡು ಹೋಗಲಿ.